ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನಿವತ್ತು ಮೈ ಗ್ರ್ಯಾಂಡ್ ಮದರ್ ಸ್ಪೆಷಲ್ ಎಣ್ಗಾಯಿ ಬದನೆಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ನೋಡಿ. ಫಸ್ಟಿಗೆ ಬದನೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಬೇಕು. ಆಮೇಲೆ ಆನಿಯನ್ 2, ಕೊರ್ಬೇವಿನ ಸೊಪ್ಪು ಒಗ್ಗರಣೆಗಿದ್ವು 2 ಗೈಸ್. ಇದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಶುಂಠಿ, ಈರುಳ್ಳಿನ ಹಾಕೊಬೇಕು. ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಅಷ್ಟೇ ಗೈಸ್. ಇದು ಇದನ್ನು ಸಹ ರುಬ್ಬಕ್ಕೆ ಗೈಸ್. ಹುಣಸೆಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಗೈಸ್. ಇದನ್ನ ಇವಾಗ ರುಬ್ಕೊಳ್ಳಿ ಚೆನ್ನಾಗಿ. ಇನ್ನ ಐಟಮ್ ಇದೆ ಗೈಸ್, ತೋರಿಸ್ತೀವಿ ಗೈಸ್. ಇದು ನಮ್ಮ ಅಜ್ಜಿ ಇವಾಗ ಒಂದು ರೌಂಡ್ ಗ್ರೈಂಡ್ ಮಾಡಿದ್ದಾರೆ. ಇದಕ್ಕೆ ಇವಾಗ ಏನೇನು ಹಾಕ್ತಾರೆ ಅಂತ ತೋರಿಸ್ತೀನಿ ನೋಡಿ. ಸಾಂಬಾರ್ ಪುಡಿ ನಮ್ಮ ಅಜ್ಜಿ ಮನೆಯಲ್ಲೇ ಮಾಡಿರೋದು 1 ಸ್ಪೂನ್ ಹಾಕೊಳ್ಳಿ ಗೈಸ್. ಸಾಂಬಾರ್ ಪೌಡರ್ 1-2 ಸ್ಪೂನ್ ಹಾಕೊಳ್ಳಿ ಗೈಸ್. ನಿಮಗೆ ಗರಂ ಮಸಾಲ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬೇಡ. ನಮ್ಗೆ ಗರಂ ಮಸಾಲ ಫ್ಲೇವರ್ ಇಷ್ಟ ಆಗಲ್ಲ, ಅದಕ್ಕೆ ಹಾಕ್ತಾ ಇಲ್ಲ. ಇವಾಗ ಇದನ್ನ ಹಾಕೊಳ್ಳಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್, ಇವಾಗ ನೈಸಾಗಿ ಈ ಥರ ರುಬ್ಕೊಂಡಿದ್ದಾರೆ. ಇವಾಗ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಹಾಕಿ ಚೆನ್ನಾಗಿ, ಬಾಣಲಿ ಅಥವಾ ಕುಕ್ಕರ್ ನಿಮ್ಗೆ ಯಾವ್ದು ಬೇಕೋ ಅದು. ನೋಡಿ ಗೈಸ್, ಈ ಥರ ನೈಸಾಗಿರಬೇಕು. ಇವಾಗ ಗೈಸ್ ಸಾಸಿವೆ ಸಿಡಿದ್ಮೇಲೆ ಕೊರ್ಬೇವಿನ ಸೊಪ್ಪು ಹಾಕಬೇಕು, ಕರಿಬೇವು ಮತ್ತೆ ಈರುಳ್ಳಿ. ಎರಡು ಒಟ್ಟಿಗೆ ಹಾಕ್ತಿದ್ದೀವಿ ನೋಡಿ. ಚೆನ್ನಾಗಿ ಕೈ ಹಾಕಿ ಸ್ಲಿಮ್ಮಾಗಿ ಇಟ್ಕೊಂಡು ಇವಾಗ ಇದೆಲ್ಲ ಸ್ವಲ್ಪ ಬ್ರೌನಿಶ್ ಆದಾಗ ಬದನೆಕಾಯಿನ ಹಾಕ್ಬೇಕು ಗೈಸ್. ಇವಾಗ ಬ್ರೌನಿಶ್ ಆದಮೇಲೆ ಆನಿಯನ್ ಬದನೆಕಾಯಿ ಹಾಕ್ಕೊಳ್ಳಿ ಗೈಸ್. ನಾವು ಸ್ವಲ್ಪ ದಪ್ಪದಾಗ ಹಚ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಫುಲ್ ಇಟ್ಕೊಂಡು ಫ್ರೈ ಆಡಿಸ್ಬೇಕಾದ್ರೆ ಈ ಥರ ಮಾಡಿ ಗೈಸ್. ಈ ರೀತಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಎಣ್ಣೆನೇ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು ಗೈಸ್. ನೋಡಿ ಈ ಥರ. ಕೈ ಆಡ್ಸೋಗಂಟ ಫುಲ್ ಇಟ್ಕೊಳ್ಳಿ. ನೀವು ಸ್ವಲ್ಪ ಹಿಂಗೆ ಬಿಟ್ರಿ ಅಂತಂದ್ರೆ ಸ್ಲಿಮ್ಮಾಗಿ ಇಟ್ಕೊಳ್ಳಿ ಗೈಸ್. ಹಿಂಗಾದ್ಮೇಲೆ 1 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಕಲರ್ಗೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಸ್ಪೂನ್ ಅರಿಶಿನ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಗೈಸ್. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಉಪ್ಪು ಸ್ವಲ್ಪ ಹಾಕ್ಬೇಕು ಗೈಸ್, ಬೇಯೋವಾಗ ಚೆನ್ನಾಗಿ ಬೇಯುತ್ತೆ ಅಂತ. 1 ಸ್ಪೂನ್ ಉಪ್ಪು. ಆಮೇಲೆ ನೋಡಿಕೊಂಡು ಎಲ್ಲ ಆದಮೇಲೆ ನೋಡ್ಕೊಂಡು ಎಲ್ಲ ಹಾಕಬೇಕು ಗೈಸ್ ಫೈನಲಾಗಿ. ಇವಾಗ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಟೊಮೆಟೊನ ಹಾಕೊಳ್ಳೋಣ. ಬಣ್ಣ ಬಿಡ್ತೇನೆ ನೋಡಿ ಗೈಸ್, ಈ ಥರ ಕಲರ್ ಬಿಡುತ್ತೆ ಬಣ್ಣ. ಈಗ 2 ಟೊಮೆಟೊನ ಈ ಥರ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್ ಚೆನ್ನಾಗಿ.
ಮುಚ್ಚಬಾರ್ದು ಬದನೆಕಾಯಿ ಕರೆ ಬರುತ್ತೆ. ಗೈಸ್ ನಮ್ಮ ಅಜ್ಜಿ ಹೇಳ್ತಾರೆ ನೋಡಿ, ಇದ್ರ ಮೇಲೆ ಏನು ಮುಚ್ಚಬಾರ್ದಂತೆ, ಯಾಕಂದರೆ ಇದು ಕಲರ್ ಬರುತ್ತಲ್ಲ ಅಂದರೆ ಬ್ರೌನ್ ಇಷ್ಟನೇ, ಅದಕ್ಕೆ ಇದು ಮುಚ್ಚಬಾರ್ದಂತೆ, ಹಂಗೆ ಬಿಡಬೇಕಂತ ಗೈಸ್. ನುಗ್ಗೆ ಸೊಪ್ಪು ಬದನೆಕಾಯಿ ಎರಡು ಮುಚ್ಚಿ ಬೇಯಿಸಬಾರ್ದು. ಕೇಳಿಸ್ಕೊಂಡ್ರೆ ಗೈಸ್, ಬದನೆಕಾಯಿ ನುಗ್ಗೆ ಸೊಪ್ಪೆಲ್ಲ ಮುಚ್ಚಿ ಬೇಯಿಸ್ಬಾರ್ದಂತ, ಓಪನಾಗಿ ಬೇಯಿಸ್ಬೇಕು. ಈ ರೀತಿ ಆಗಿರುತ್ತೆ ಗೈಸ್ ಕಲರ್ ನೋಡಿ. ಇವಾಗ ನೋಡಿ ಗೈಸ್, ಹಿಂಗಾದ್ಮೇಲೆ ರುಬ್ಕೊಂಡಿರುವ ಖಾರನ ಈ ಥರ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನೆಲ್ಲ ತೆಕ್ಕೊಳ್ಳಿ ಗೈಸ್ ಮಿಕ್ಸಿ ಜಾರಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಆಗಿರುತ್ತೆ. ಇವಾಗ ಅದ್ರಲ್ಲಿ ಸ್ವಲ್ಪ ಮಿಕ್ಸಿಲಿ ಮಸಾಲೆ ಇರುತ್ತಲ್ಲ ಗೈಸ್, ಅದನ್ನ ನೀರಿಗೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಹಾಕಿ. ಎಷ್ಟು ಗಟ್ಟಿ ಬೇಕೋ ನಂಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು. ನಾವಿಲ್ಲಿ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿಗೆ ಇದ್ರ ಜೊತೆ ತಿನ್ಬೋದು ಗೈಸ್. ನೋಡಿ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ಗೈಸ್. ನಾವು ಅರ್ಧ ಗ್ಲಾಸ್ ಹಾಕಿದ್ದೀವಿ. ಈ ಥರ ಮಿಕ್ಸ್ ಮಾಡಿ ಗ್ರೇವಿ ಥರ ಆಗುತ್ತೆ ಗೈಸ್. ಇವಾಗ ಸ್ವಲ್ಪ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ಎಣ್ಣೆ ಹಾಕಿಲ್ಲ. ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಬದನೆಕಾಯಿ ಮಾತ್ರ ಹಾಕಿದ್ವಿ. ಈಗ ಸಾಂಬಾರಿಗೆ ಸೇರಿಸಿ 1 ಸ್ಪೂನ್ ಅಥವಾ 1.5 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಪುಡಿ ಉಪ್ಪು ಕಾಯಿಗೂ ಹಾಕಿದ್ದೀವಿ. ನೋಡಿ ಗೈಸ್, ಗಮ್ ಅಂತ ಇದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನಾವಿಲ್ಲಿ 5 ಬದನೆಕಾಯಿಗೆ ಆಗೋಷ್ಟು ಮಾಡಿದ್ದೀವಿ. ಗೋಬಿ ಸ್ಮೆಲ್ ಬರ್ತಾ ಇದೆ ಗೈಸ್, ಸಖತ್ತಾಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಮುದ್ದೆ, ಸಾಂಬಾರು ಥರನೂ ಮಾಡ್ಕೊಬೋದು, ಗೊಜ್ಜು ಥರನೂ ಮಾಡ್ಬೋದು. ಅನ್ನ ಜೊತೆ ಎಲ್ಲ ನೀವು ಮಿಕ್ಸ್ ಮಾಡ್ಬೋದು. ಈ ಥರ ಚೆನ್ನಾಗಿ ತಿರುಗಿಸಿದ್ರೆ ಗಟ್ಟಿ ಬರುತ್ತೆ ನಿಮಗೆ. ಸ್ಲಿಮ್ಮಲ್ಲೇ ಕುಚ್ಕೊಳ್ಳಿ ಗೈಸ್. ಇವಾಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಗೈಸ್. ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕಿದ್ದೀವಿ ಗೈಸ್, ಅದಕ್ಕೆ ನಾವು ಅದರ ಮೇಲೆ ಹಾಕ್ತಾ ಇಲ್ಲ. ನೀವು ಬೇಕಂದರೆ 2ಕ್ಕೂ ಹಾಕೋಬೋದು, ಇಲ್ಲಾಂದರೆ 1ಕ್ಕೆ ಅದಕ್ಕಾರ ಹಾಕೋಬೋದು. ರುಬ್ಬಕ್ಕೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ಸಾಗು ಥರ ಆಗಿರುತ್ತೆ ನೋಡಿ ಗೈಸ್. ಇದು ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಗೈಸ್, ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಗೈಸ್. ಅಕ್ಕಿ ರೊಟ್ಟಿ ಮಾಡ್ತೀವಿ ಇದಕ್ಕೆ ನಾವು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ದೋಸೆ, ಮುದ್ದೆ ಎಲ್ಲದಕ್ಕೂ. ನೀವು ಬದನೆಕಾಯಿ ಬೇಕಂದರೆ ದಪ್ಪದಾಗ ಹಚ್ಕೊಂಡು ಹಾಕೋಬೋದು, ಸಾಕು ತಿರ್ಬಿಡ ತುಂಬ ಅಥವಾ ಹಿಂಗೆ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ನಾವು ಹಿಂಗೆ ಸಣ್ಣದಾಗಿ ಗ್ರೇವಿ ಥರ ಮಾಡಿದ್ವಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಗೈಸ್. ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಇದೇ ವಿಡಿಯೋಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಇವಾಗ ನೋಡಿ ಗೈಸ್, ಆಗಿದೆ ಫೈನಲ್ ಸ್ಟೇಜ್. ಅದಕ್ಕೆ ಇವಾಗ ಟೇಸ್ಟ್ ಮಾಡೋಣ. ಗೈಸ್, ನಾನು ಅಕ್ಕಿ ರೊಟ್ಟಿ ಮಾಡೋದು ಬೇರೆ ಬ್ಲಾಗಲ್ಲಿ ತೋರಿಸ್ತೀನಿ. ಈ ಬ್ಲಾಗ್ ಆಲ್ರೆಡಿ ತುಂಬ ಲೆಂತಿ ಆಗಿದೆ. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ನೀವು ಒಂದ್ಸರಿ ಟ್ರೈ ಮಾಡಿ.